ಕಲ್ಲುಕಟ್ಟೆ ಎಂಬ ದಟ್ಟ ಅರಣ್ಯದ ಪಕ್ಕದಲ್ಲಿ ಆದಿ ಮತ್ತು ಗೋಪಿ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಆದಿ 12 ವರ್ಷದ ಸಾಹಸಿ ಬಾಲಕ, ಗೋಪಿ 10 ವರ್ಷದ ಬಾಲಕ. ಇಬ್ಬರೂ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದಷ್ಟು ಬಂಧನ ಹೊಂದಿದ್ದರು. ಅವರ ದಿನಗಳು ನಾಗದೇವಿ ದೇವಾಲಯದ ಸುತ್ತ ಸಾಹಸಗಳಿಂದ ತುಂಬಿದ್ದವು. ಅಲ್ಲಿ ಹಳೆಯ ಕಥೆಗಳಂತೆ ತೋರುವ ಪ್ರಾಚೀನ ಅದ್ಭುತಗಳನ್ನು ಹೊಂದಿದ್ದವು. ಅದು ಹಳ್ಳಿ ಜನರ ಗೌರವನಿಷ್ಠ ಸ್ಥಳ, ಅವರ ಭೂಮಿಯನ್ನು ರಕ್ಷಿಸುವ ದೈವದ ನೆಲೆ. ಒಂದು ದಿನ ಕಲಿಕಟ್ಟೆ ಮೇಲೆ ಒಂದು ಕತ್ತಲೆ ನೆರಳು ಬಿತ್ತು. ಭಾಸ್ಕರ್ ಶೆಟ್ಟಿ ಎಂಬ ಲೋಭಿ ಜಮೀನುದಾರನು ಸರ್ಕಾರಿ ಅಧಿಕಾರಿಗಳಿಂದ ಈ ಕಾಡು ನನಗೆ ಸೇರಬೇಕು ಎಂದು ಘೋಷಿಸಿದನು. ಅವನು ಅಲ್ಲಿ ಐಷಾರಾಮಿ ರೆಸಾರ್ಟ್ ನಿರ್ಮಿಸಲು ಯೋಜಿಸಿದನು. ಗ್ರಾಮಸ್ಥರಲ್ಲಿ ಜನರಲ್ಲಿ ಭಯ ಆರಂಭಿಸಿತು. ನಮ್ಮ ಭೂಮಿ ಹಾಳಾಗುವ ಸಮಯ ಬಂದಿತೇನೋ ಎಂಬ ಪ್ರಶ್ನೆ ಮೂಡಿತು. ಆದರೆ ಆದಿ ಮತ್ತು ಗೋಪಿ ಒಪ್ಪಿಕೊಳ್ಳಲಿಲ್ಲ. ನಮ್ಮ ಊರ ಉರುಳಲು ಬಿಡುವುದಿಲ್ಲ ಎಂದು ಅವರು ದೃಢ ನಿರ್ಧಾರ ಮಾಡಿದರು. ಆ ರಾತ್ರಿ ಒಂದು ಶೀತಳ ಗಾಳಿ ಊರನ್ನು ತಲುಪಿತು. ನಿಗೂಢವಾದ ಶಬ್ದಗಳು ಹೊಳೆಯ ತೀರದಿಂದ ಬರುತ್ತಿದ್ದವು. ಆಗ ನಾಗದೇವಿ ದೇವಾಲಯದ ಬಳಿ ಒಬ್ಬ ವೃದ್ಧೆ ಕಾಣಿಸಿಕೊಂಡಳು. ಅವಳ ಕಣ್ಣುಗಳಲ್ಲಿ ಅಪರಿಮಿತ ಜ್ಞಾನ ಹೊಳೆಯುತ್ತಿತ್ತು. ಅವಳು ಈ ಭೂಮಿಗೆ ಅಪಾಯ, ರಕ್ಷಕನನ್ನು ಜಾಗೃತಗೊಳಿಸಿರಿ ಎಂದು ಮೇರು ಧ್ವನಿಯಲ್ಲಿ ಹೇಳಿದರು. ಆದಿ ಮತ್ತು ಗೋಪಿ ಅದರ ಅರ್ಥವನ್ನು ಅರಿಯುವಷ್ಟರಲ್ಲಿಯೇ ಆ ವೃದ್ಧೆ ಕತ್ತಲಿನಲ್ಲಿ ನಾಪತ್ತೆಯಾದಳು. ಬೆಳಗಿನ ಜಾವ ಶೆಟ್ಟಿಯ ಗುಂಪು ಕಾಡಿನತ್ತ ಪಾದಾರ್ಪಣೆ ಮಾಡಿದರು. ಅವರ ಕೈಯಲ್ಲಿ ಮಿನುಗುತ್ತಿದ್ದ ಕಟಾರಿಗಳು ಅವರ ನಿರ್ದಯತೆಗೆ ಸಾಕ್ಷಿಯಾಗಿದ್ದವು. ಮೊದಲ ಮರ ನೆಲಕ್ಕುರುಳುತ್ತಿದ್ದಂತೆ ಭೂಮಿ ಕಂಪಿಸಲು ಆರಂಭವಾಯಿತು. ಕಾಡು ಜೀವಂತವಾಗಿದೆಯಂತೆ ಮರಗಳು ಅಲೆಮಾಡಿದವು. ಪ್ರಾಣಿ ಪಕ್ಷಿಗಳು ಕಲರವ ಕೂಗಿದವು. ಆದಿ ಮತ್ತು ಗೋಪಿ ಅಲ್ಲಿಗೆ ಬಂದರು. ಆದಿ ಅವರ ನಡುವೆ ನಿಂತಾಗ ಅವನ ಕಣ್ಣುಗಳು ದಿವ್ಯಪ್ರಕಾಶದಿಂದ ಹೊಳೆಯಲು ಆರಂಭಿಸಿದವು. ಅವನ ಚಲನೆಗಳು ಗಾಳಿಯಲ್ಲಿ ತೇಲುವಂತಾಯಿತು. ಕಾಡಿನ ಒಂದು ಶಕ್ತಿ ಅವನಲ್ಲಿ ಪ್ರವೇಶಿಸಿತ್ತು. ಬಿರುಗಾಳಿ ಹೊಡೆದಿತು. ಮಳೆ ಗುಡುಗಿ ಸುರಿಯಿತು. ಕಾಡು ಶತ್ರುಗಳ ಮೇಲೆ ಆಕ್ರಮಣ ಮಾಡಿದಂತೆ ಮರಗಳ ಕೊಂಬೆಗಳು ಕತ್ತಿಗಳಂತೆ ಹರಿಯತೊಡಗಿದವು. ಶೆಟ್ಟಿಯ ಕಾರ್ಮಿಕರು ಇದು ದೈವದ ಕೋಪ ಎಂದು ನಡುಗಿಕೊಂಡು ಓಡಿದರು. ಶೆಟ್ಟಿ ಭಯದಿಂದ ಇದು ನನಗೆ ಸಾಧ್ಯವಿಲ್ಲ ಎಂದು ಅರಚಿದನು. ಅವನ ದುರಾಸೆ ಕಾಡಿನ ಕೋಪದಲ್ಲಿ ಕರಗಿಹೋಯಿತು. ಅವನು ಕಾಡಿನೊಳಗೆ ನಾಪತ್ತೆಯಾದನು. ಸಂಘರ್ಷದ ಅಂತ್ಯದಲ್ಲಿ ಆದಿ ಕುಸಿದನು. ಇದೆಲ್ಲಾ ದೈವಿಶಕ್ತಿಯ ಪವಾಡವೆಂದು ಜನರಿಗೆ ಗೊತ್ತಾಯಿತು. ಗೋಪಿ ಅವನ ಬಳಿಗೆ ಓಡಿ ನೀನು ಗೆದ್ದೆ ಅಣ್ಣ ಎಂದು ಅಳುತ್ತಿದ್ದನು. ಗ್ರಾಮಸ್ಥರು ಭಕ್ತಿಯ ಭಾವದಿಂದ ಅವರ ಮುಂದೆ ತಲೆ ಬಾಗಿದರು. ಆ ದಿನದಿಂದ ಆದಿ ಮತ್ತು ಗೋಪಿ ರಕ್ಷಕರು ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾದರು. ಕಾಡು ಉಳಿಯಿತು. ಅದು ಅವರ ಕೃತಜ್ಞತೆಯ, ದೇವತೆಯ ಶಕ್ತಿಯ ಹಾಗೂ ಸತ್ಯ ಹಾಗೂ ಧರ್ಮದ ಜಯದ ಸಂಕೇತವಾಗಿ ನಿಲ್ಲಿತು.